Welcome to Manepata. If you like our videos, please subscribe our channel. ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 4ರ ರೇಖಾಗಣಿತ ಮೂಲಭೂತ ಅಂಶಗಳು ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್ ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೆ 4.1ರ ಅಭ್ಯಾಸ ಲೆಕ್ಕಗಳನ್ನು ಮಾಡುವ. ಬಿಂದು ಅಂದರೆ ಈ ಬಿಂದು ಎನ್ನುವುದು ಒಂದು ಸ್ಥಳವನ್ನು ನಿರ್ಧರಿಸಿರುತ್ತೆ. ನೋಡಿ, ನಾವು ಯಾವುದೇ ಒಂದು ರೇಖೆಯನ್ನು ಎಳಿಬೇಕಾದ್ರೂ ಅಥವಾ ಕೋನವನ್ನು ಅಳಿಬೇಕಾದ್ರೆ ಏನೇ ಮಾಡಬೇಕಾದ್ರೂ ನಮಗೆ ಬಿಂದು ಮುಖ್ಯ. ರೇಖಾಗಣಿತದಲ್ಲಿ ಈ ಬಿಂದು ಎನ್ನುವುದು ತುಂಬ ಮುಖ್ಯ. ಹಾಗಾದರೆ ಬಿಂದು ಅಂದರೆ ಒಂದು ಸ್ಥಳವನ್ನು ನಿರ್ಧರಿಸುವಂಥ ಒಂದು ಅಂಶಕ್ಕೆ ನಾವು ರೇಖಾಗಣಿತದಲ್ಲಿ ಬಿಂದು ಅಂತ ಕರಿತೇವೆ. ನೋಡಿ, ಇಲ್ಲಿ ಬಿಂದುಗಳಿವೆ. ಬಿಂದು ಎ, ಬಿ, ಸಿ ಎನ್ನುವಂತಹ 3 ಬಿಂದುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ರೇಖಾಖಂಡ, ಇಲ್ಲಿ ರೇಖಾಖಂಡ ಅಂದರೆ ನೋಡಿ, 2 ಬಿಂದುಗಳ ನಡುವಿನ ಅಂತರವನ್ನು ನಾವು ರೇಖಾಖಂಡ ಅಂತ ಕರಿತೇವೆ. ಈ ಪ್ರಸ್ತುತ ಚಿತ್ರದಲ್ಲಿರುವಂಥ ರೇಖಾಖಂಡ ಎ ಬಿ. ರೇಖೆಯಲ್ಲೂ ನಾವು ಏನು ಕಾಣ್ತೇವೆ ಅಂದರೆ ಬಿಂದುವನ್ನು ಕಾಣ್ತೇವೆ. ಅನಿರ್ದಿಷ್ಟವಾಗಿ ಅಂತ್ಯವಿಲ್ಲದಂತೆ ಮುಂದುವರಿತಾ ಹೋಗುತ್ತೆ. ನಾವು ರೇಖೆಯನ್ನು ನಾವು ಗುರುತಿಸಬೇಕಾದ್ರೆ ಈ ರೀತಿ 2 ಕಡೆಯಲ್ಲೂ ಆರೋ ಮಾರ್ಕನ್ನು ತೋರಿಸ್ಕೊಂಡು ನಾವು ರೇಖೆಯನ್ನು ಸೂಚಿಸ್ತೇವೆ. ಯಾಕೆಂದರೆ ಇದಕ್ಕೆ ಅಂತ್ಯ ಇರುವುದಿಲ್ಲ. ಇವುಗಳು 2 ಕಡೆಯಲ್ಲೂ ಕೂಡ ಏನಾಗುತ್ತೆ, ಹೋಗುತ್ತೆ, ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಇವುಗಳನ್ನು ರೇಖೆ ಅಂತ ಕರಿತೇವೆ. ರೇಖಾಖಂಡ ಅಂದ್ರೆ ಮಕ್ಕಳೇ 2 ಬಿಂದುಗಳ ನಡುವಿನ ಅಂತರವನ್ನು ನಾವು ರೇಖಾಖಂಡ ಅಂತ ಕರಿತೇವೆ. ರೇಖೆಗೂ ರೇಖಾಖಂಡಕ್ಕೂ ವ್ಯತ್ಯಾಸ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ರೇಖೆಯನ್ನು ನಾವು ನಿರ್ಧರಿಸಬೇಕಾದ್ರೆ ಎ ಬಿ ಎನ್ನುವುದು ಒಂದು ರೇಖೆ. ಛೇದಿಸುವ ರೇಖೆಗಳು ಅಥವಾ ಛೇದಕ ಅಥವಾ ಛೇದಿಸುವ ರೇಖೆಗಳು ಅಂತ ಕರಿತೇವೆ. ಛೇದಿಸುವ ರೇಖೆ ಅಂದ್ರೆ 2 ರೇಖೆಗಳು ಸಾಮಾನ್ಯ ಬಿಂದುವನ್ನ ಹೊಂದಿದ್ರೆ ಅದನ್ನ ನಾವು ಛೇದಿಸುವ ರೇಖೆಗಳು ಅಂತ ಕರಿತೇವೆ. ಒಂದಕ್ಕೊಂದು ಛೇದಿಸಿದಾಗ ಅಲ್ಲ ಒಂದು ಸಾಮಾನ್ಯ ಬಿಂದು ಉಂಟು ಮಾಡುತ್ತೆ. ಅಂತಹವುಗಳನ್ನು ನಾವು ಛೇದಿಸುವ ರೇಖೆಗಳು ಅಂತ ಕರಿತೇವೆ. ಈ ರೇಖೆಗಳು ಒಂದಕ್ಕೊಂದು ಛೇದಿಸುವುದಿಲ್ಲ. ಇವುಗಳು ಎಷ್ಟು ಬೇಕಾದರೂ ಮುಂದುವರಿತಾ ಹೋಗುತ್ತೆ. ಎಷ್ಟೇ ಮುಂದುವರೆದ್ರೂ ಈ ರೇಖೆಗಳು ಅಂದರೆ ಸಮಾಂತರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಉದಾಹರಣೆಗೆ ನಾವು ರೈಲ್ವೆ ಹಳಿಗಳಲ್ಲಿ ನಮ್ಮ ಸ್ಕೇಲ್ನಲ್ಲಿರುವಂತಹ ಅಂಚುಗಳು ಅಥವಾ ಕಿಟಕಿ ಅಥವಾ ಬಾಗಿಲುಗಳ ಅಂಚುಗಳು ಇವುಗಳನ್ನೆಲ್ಲ ನಾವು ನೋಡಿದಾಗ ಮಕ್ಕಳೇ ಅವುಗಳು ಒಂದಕ್ಕೊಂದು ಎಲ್ಲಿ ಏನು ಮಾಡೋದಿಲ್ಲ, ಸಂಧಿಸುವುದಿಲ್ಲ ಅಥವಾ ಛೇದಿಸುವುದಿಲ್ಲ. ಅಂತಹ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಕರಿತೇವೆ. ಕಿರಣ ಅಂದ್ರೆ ಮಕ್ಕಳೇ, ಈ ಕಿರಣ ಅಂದ್ರೆ ಇಲ್ಲಿ ಒಂದು ಬಿಂದುವಿನಿಂದ ಆರಂಭಗೊಂಡು ಯಾವುದೇ ಅಂತ್ಯವಿಲ್ಲ ಮುಂದುವರಿತಾ ಸಾಕ್ತವೆ. ಅಂಥವುಗಳಿಗೆ ನಾವು ಕಿರಣ ಅಂತ ಕರಿತೇವೆ. ಹಾಗಾದ್ರೆ ಕಿರಣ ಅಂದ್ರೆ ಒಂದು ಬಿಂದುವಿನಿಂದ ಆರಂಭವಾಗಿ ಅಂತ್ಯವಿಲ್ಲದಂತೆ ಮುಂದೆ ಸಾಗುವಂತಹ ರೇಖೆಯಾಗಿದೆ. ಇನ್ನು ರೇಖೆ ಅಂದ್ರೆ ಯಾವುದೇ ರೀತಿಯ ಅಂತ್ಯವಿಲ್ಲದಂತೆ 2 ಕಡೆಯಲ್ಲೂ ಕೂಡ ಮುಂದುವರಿಯುವಂತಹ ರೇಖೆಯಾಗಿದೆ. ಇನ್ನು ರೇಖಾಖಂಡ ಅಂದರೆ 2 ಬಿಂದುಗಳ ನಡುವಿನ ಮಾರ್ಗವನ್ನು ಅಥವಾ ದೂರವನ್ನು ನಾವು ರೇಖಾಖಂಡ ಅಂತ ಕರಿತೇವೆ. ಹಾಗಾದರೆ ಕಿರಣ, ರೇಖೆ, ರೇಖಾಖಂಡ ಇವುಗಳ ಪರಿಕಲ್ಪನೆ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಳ್ತೇನೆ. ಈಗ ಅಭ್ಯಾಸದಲ್ಲಿ ನೋಡುವ 4.1. ಈ ಚಿತ್ರ ಗಮನಿಸಿ, ಮುಂದೆ ಹೇಳಿರುವುದನ್ನು ಗುರುತಿಸಿ. 5 ಬಿಂದುಗಳು ಮಕ್ಕಳೇ. ಇಲ್ಲಿ ಈ ಚಿತ್ರದಲ್ಲಿರುವಂಥ ಬಿಂದುಗಳು ಯಾವುದೆಲ್ಲ? ಇಲ್ಲಿ ಡಿ, ಇ, ಒ, ಸಿ, ಬಿ ಎನ್ನುವುದುಗಳಿವೆ. ಹಾಗಾಗಿ 5 ಬಿಂದುಗಳು ಯಾವುದೆಲ್ಲ? ಡಿ, ಇ, ಒ, ಸಿ ಮತ್ತು ಬಿ ಇವುಗಳು 5 ಬಿಂದುಗಳು. ಒಂದು ರೇಖೆಯನ್ನು ಬರಿಬೇಕು. ಒಂದು ರೇಖೆ ಯಾವ್ದು ಮಕ್ಕಳೇ? ಬಿ ಡಿ ಎನ್ನುವುದು ಒಂದು ರೇಖೆಯಾಗಿದೆ. ಹಾಗಾಗಿ ಬಿ ಡಿ ಒಂದು ರೇಖೆ. 4 ಕಿರಣಗಳು ಮಕ್ಕಳೇ. ಕಿರಣ ಹೇಗಿರುತ್ತೆ ಅಂದರೆ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಅಂತ್ಯವಿಲ್ಲದಂತೆ ಮುಂದೆ ಸಾಗ್ತಾ ಇರುತ್ತೆ. ಹಾಗಾಗಿ 4 ಕಿರಣಗಳು ಯಾವುದಲ್ಲ? ಒಂದು ಒ ಡಿ, ಇನ್ನೊಂದು ಒ ಬಿ, ಮತ್ತೊಂದು ಒ ಸಿ, ಮತ್ತೊಂದು ಬಿ ಡಿ. ಬಿ ಡಿ ಹೇಗಂದರೆ ಇಲ್ಲಿ ನೋಡಿ, ಆರಂಭದಲ್ಲಿ ಒಂದು ಬಿಂದುವಿದೆ, ಇಲ್ಲಿಂದ ಮುಂದೆ ಸಾಗ್ತಾ ಮುಂದೆ ಹೋಗುತ್ತೆ ಕಿರಣ. ಹಾಗಾಗಿ ಬಿ ಡಿ 4 ಕಿರಣಗಳು. ಇನ್ನು 5 ರೇಖಾಖಂಡಗಳು ನೋಡಿ. ಡಿ ಇ ಒಂದು, ಇ ಒ ಮತ್ತೊಂದು, ಇನ್ನು ಒ ಬಿ ಮಗದೊಂದು, ಇನ್ನು ಒ ಸಿ ಇನ್ನೊಂದು, ಒ ಡಿ ಇವುಗಳು ರೇಖಾಖಂಡಗಳು. ಎರಡನೇದು ನೋಡಿ, ಚಿತ್ರದಲ್ಲಿ ಕೊಟ್ಟಿರುವ ಒಂದು ರೇಖೆಯನ್ನು ಅಲ್ಲಿರುವ 4 ಬಿಂದುಗಳಿಂದ ಪ್ರತಿ ಬಾರಿ 2 ತೆಗೆದುಕೊಂಡು ಸಾಧ್ಯವಿರುವ ಎಲ್ಲ ಅಂದರೆ 12 ವಿಧಗಳಲ್ಲಿ ಹೆಸರಿಸಬೇಕು. ನೋಡಿ, ಈ ಚಿತ್ರದಲ್ಲಿ ಎ ಬಿ ಸಿ ಡಿ ಎನ್ನುವಂಥ ಬಿಂದುಗಳಿವೆ. ಒಟ್ಟು 4 ಬಿಂದುವಿದೆ. ಪ್ರತಿ 4 ಬಿಂದುವಿಗೂ ನಾವು 3 ತಗೊಂಡ್ರು ನಮಗೆ 4 12 ವಿಧದಲ್ಲಿ ನಾವು ರೇಖೆಗಳನ್ನು ಎಳಿಬಹುದು. ಎ ಬಿ ಒಂದು ರೇಖಾಖಂಡ. ಎ ಬಿ, ಬಿ ಸಿ, ಇನ್ನು ಸಿ ಡಿ. ನೆಕ್ಸ್ಟ್ ನೋಡಿ, ಬಿ ಎ, ಬಿ ಸಿ, ಇನ್ನು ಬಿ ಡಿ. ನೆಕ್ಸ್ಟು ಸಿ ಎ, ಸಿ ಬಿ, ಸಿ ಡಿ. ನೆಕ್ಸ್ಟ್ ಒಂದು ಡಿ ಎ, ಡಿ ಬಿ, ಡಿ ಸಿ. ಅಲ್ಲಿಗೆ ಎ ಬಿ, ಬಿ ಸಿ, ಸಿ ಡಿ, ಬಿ ಎ, ಎ ಸಿ, ಬಿ ಡಿ, ಎ ಡಿ, ಸಿ ಎ, ಸಿ ಬಿ, ಡಿ ಎ, ಡಿ ಬಿ ಮತ್ತು ಡಿ ಸಿ ಎನ್ನುವಂಥ ರೇಖಾಖಂಡಗಳನ್ನು ನಾವು ಈ ಚಿತ್ರದಲ್ಲಿ ಗುರುತಿಸಬಹುದಾಗಿದೆ. 3ನೇದು, ಈ ಚಿತ್ರದಿಂದ ಮುಂದೆ ಕೇಳಿರುವುದನ್ನು ಗುರುತಿಸಿ. ಪಕ್ಕದಲ್ಲಿ ಕೊಟ್ಟಿರುವಂಥ ಇಲ್ಲೊಂದು ಛೇದಕ ರೇಖೆಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸಹಾಯದಿಂದ ನಾವಿಲ್ಲಿ ಕೊಟ್ಟಿರುವುದನ್ನು ಗುರುತಿಸುವ ಹಾಗೆ ಹೆಸರಿಸುವ. ಎ1 ನೋಡಿ, ಈ ಬಿಂದುವನ್ನು ಹೊಂದಿರುವ ರೇಖೆ.
ಇ ಎನ್ನುವಂತಹ ಬಿಂದು ಇದೆ, ಅದು ಯಾವೆಲ್ಲ ರೇಖೆಯನ್ನು ಹೊಂದಿದೆ? ಒಂದು ಈ ರೇಖೆಯನ್ನು ಹೊಂದಿದೆ, ಮತ್ತೊಂದು ಈ ರೇಖೆಯನ್ನು ಹೊಂದಿದೆ ಅಲ್ವಾ? ಹಾಗಾದರೆ ಈ ಬಿಂದು ಹೊಂದಿರುವ ರೇಖೆ ಎ ಇ ರೇಖೆ, ಮತ್ತೊಂದು ಇ ಎಫ್ ರೇಖೆ. B1 ನೋಡಿ, ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ, ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆ ಯಾವುದು ಮಕ್ಕಳೇ? ಎ ಇ ರೇಖೆ. ಇನ್ನು ಓ ಬಿಂದುವನ್ನು ಹೊಂದಿರುವ ರೇಖೆ ಯಾವುದು? ನೋಡಿ, ಓ ಬಿಂದು ಹೊಂದಿರುವಂತಹ ರೇಖೆ ಓ ಸಿ ರೇಖೆ ಅಥವಾ CO ರೇಖೆ. D1 ನೋಡಿ, ಛೇದಿಸುವ ರೇಖೆಗಳ ಎರಡು ಜೋಡಿಗಳು ಯಾವುದೆಲ್ಲ? ಯಾವೆಲ್ಲ ಜೋಡಿ ಛೇದಕ ರೇಖೆಗಳಿವೆ? ನೋಡಿ, ಎ ಇ ಎನ್ನುವುದು ಒಂದು, ಮತ್ತೊಂದು CO ಮತ್ತೊಂದು ಛೇದಕ ರೇಖೆ. ಈ ರೇಖೆಗೆ CO ಎನ್ನುವಂಥ ಛೇದಕ ರೇಖೆಯು ಉಂಟು ಮಾಡಿದೆ. ಪುನಃ ಸೇಮ್ ಎ ಇ ರೇಖೆಗೆ ಇ ಎಫ್ ಎನ್ನುವಂತಹ ಛೇದಕ ರೇಖೆ ಇದೆ. ಹಾಗಾದರೆ ಛೇದಿಸುವ ಜೋಡಿ ರೇಖೆಗಳು ಎ ಇ ಮತ್ತು CO ರೇಖೆ, ಇನ್ನೊಂದು ಎ ಇ ರೇಖೆ, ಇ ಎಫ್ ರೇಖೆ. ನಾಲ್ಕನೇದು, ಒಂದು ಬಿಂದುವಿನ ಮೂಲಕ, ಇನ್ನೊಂದು B1 ಎರಡು ಬಿಂದುವಿನ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗುತ್ತದೆ? ಮಕ್ಕಳೇ, ಒಂದು ಬಿಂದುವಿನ ಮೂಲಕ ಅಂದರೆ ಒಂದು ಬಿಂದುವಿನಿಂದ ಎಷ್ಟು ರೇಖೆಗಳನ್ನು ನಾವು ಎಳಿಬಹುದು? ನೋಡಿ, ಹಲವಾರು ರೇಖೆಗಳನ್ನು ನಾವೇನು ಮಾಡ್ಬೋದು? ಎಳಿಬಹುದು ಅಲ್ವಾ? ಅಂದರೆ ಇಂತಿಷ್ಟೇ ರೇಖೆಗಳನ್ನು ನಾವು ಎಳಿಬೇಕು ಅನ್ನುವಂತಿಲ್ಲ. ಹಾಗಾಗಿ ಒಂದು ಬಿಂದುವಿನ ಮೂಲಕ ಅಸಂಖ್ಯಾತ ರೇಖೆಗಳನ್ನು ನಾವು ಎಳಿಬಹುದು. ಇನ್ನು B1 ನೋಡಿ, ಎರಡು ಬಿಂದುವಿನ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗುತ್ತದೆ? ಎರಡು ಬಿಂದು ಇರಬೇಕು ಮಕ್ಕಳೇ. ಈ ಎರಡು ಬಿಂದುವಿನ ಮೂಲಕ ಎಷ್ಟು ರೇಖೆ ಹಾದು ಹೋಗುತ್ತೆ? ಕೇವಲ ಒಂದು ರೇಖೆ ಮಾತ್ರ ಹಾದು ಹೋಗುತ್ತದೆ. ಮತ್ತೊಂದು ಛೇದಕ ರೇಖೆ ಎಲ್ಲಾದರೂ ಹಾಕ್ತೇನೆಂದ್ರೂ ಇದು ಒಂದು ಛೇದಿಸುವಂಥ ಬಿಂದುವನ್ನು ಸೃಷ್ಟಿಸುತ್ತೆ ಹೊರತು ಆ ಎರಡೂ ಬಿಂದುಗಳಲ್ಲಿ ಇದು ಏನಾಗೋದಿಲ್ಲ, ಜೋಡಿಸ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಎರಡು ಬಿಂದುವಿನ ಮೂಲಕ ಒಂದು ರೇಖೆಯನ್ನು ಎಳೆಯಬಹುದು. ಐದನೇದು, ಮುಂದೆ ಕೊಟ್ಟಿರುವ ಪ್ರತಿ ಸಂದರ್ಭದಲ್ಲೂ ಕಚ್ಚಾ ಚಿತ್ರವನ್ನು ಬರೆದು ಸೂಕ್ತವಾಗಿ ಹೆಸರಿಸಿ. ಕಚ್ಚಾ ಚಿತ್ರ ಅಂದರೆ ಮಕ್ಕಳೇ ಕೈಯಲ್ಲೇ ಗೆರೆ ಹಾಕೋದು. ನೋಡಿ, A1 ಎ ಬಿಯ ಮೇಲೆ ಪಿ ಬಿಂದು ಇದೆ. ನೋಡಿ, ಎ ಮತ್ತು ಪಿ ಎನ್ನುವುದು ಒಂದು ರೇಖಾಖಂಡ ಆಯಿತಾ? ಈ ರೇಖಾಖಂಡದ ಮೇಲೆ ಯಾವ ಬಿಂದುವನ್ನು ರಚಿಸಬೇಕಂತೆ? ಬಿ ಬಿಂದುವನ್ನು ರಚಿಸಬೇಕು. ಹಾಗಾಗಿ ಎ ಬಿ ರೇಖಾಖಂಡದ ಮೇಲೆ ಪಿ ಬಿಂದು ಇದೆ. B1 XY ಮತ್ತು PQಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತದೆ. ನೋಡಿ, XY ಎನ್ನುವುದು ಒಂದು ರೇಖೆ ಆದರೆ ಇನ್ನೊಂದು ರೇಖೆ PQ ಎನ್ನುವುದು ರೇಖೆ. ಹಾಗಾದರೆ ಮಕ್ಕಳೇ, ಇದನ್ನು ಛೇದಿಸುವ ಬಿಂದು, ಈ ಬಿಂದು ಎಂ ಎನ್ನುವುದನ್ನು ನಾವು ಗುರುತಿಸಬೇಕು. ಹಾಗಾಗಿ XY ಮತ್ತು PQ ರೇಖೆಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತದೆ. C1 ನೋಡಿ, ಎಲ್ ರೇಖೆಯು ಅಂದರೆ ಒಂದು ರೇಖೆಯನ್ನು ಬರಿಬೇಕು. ಆ ರೇಖೆಗೆ ಎಲ್ ಅಂತ ಗುರುತಿಸಬೇಕು. ಎಲ್ ರೇಖೆಯು ಇ ಮತ್ತು ಎಫ್ ಅನ್ನು ಹೊಂದಿದ್ದು, ಅದರಲ್ಲಿ ಎರಡು ಬಿಂದುವನ್ನು ರಚಿಸಬೇಕು. ಇ ಮತ್ತು ಎಫ್ ಹೊಂದಿದ್ದು ಡಿ ಅನ್ನು ಹೊಂದಿಲ್ಲ. ಅಂದರೆ ಈ ಬಿಂದುವಿನ ಮೇಲಲ್ಲ, ಬಿಂದುವಿನ ಬಳಿಯಲ್ಲಿ ಒಂದು ಡಿ ಎನ್ನುವಂತಹ ಒಂದು ಬಿಂದುವನ್ನು ರಚಿಸಬೇಕು. ಆ ಡಿ ಎನ್ನುವಂಥ ಬಿಂದು ಈ ಗೆರೆ ಮೇಲೆ, ಎಲ್ ಎನ್ನುವಂಥ ಈ ರೇಖೆಯ ಮೇಲೆ ಗುರುತಿಸಬಾರ್ದು, ಬೇರೆ ಯಾವುದೇ ಕಡೆಯಲ್ಲೂ ಬೇಕಾದರೂ ಗುರುತಿಸ್ಬೋದು. D1 ನೋಡಿ, ಒ ಪಿ ರೇಖೆ ಮತ್ತು OQ ರೇಖೆಗಳು ಓನಲ್ಲಿ ಸಂಧಿಸುತ್ತದೆ. ನೋಡಿ, ಒ ಪಿ ರೇಖೆ ಇನ್ನೊಂದು OQ ರೇಖೆಗಳು ಓನಲ್ಲಿ ಸಂಧಿಸುತ್ತವೆ. ಆರನೇ ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ರೇಖೆ ಎಂ ಅನ್ನು ಪರಿಗಣಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಮುಂದೆ ಕೊಟ್ಟಿರುವ ಹೇಳಿಕೆ ಸರಿಯೇ ತಪ್ಪೇ ಹೇಳಿ. A1 ಇಲ್ಲಿ ಕೊಟ್ಟಂತಹ ಈ ಚಿತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿವೆ. Q, M, O, N, Pಗಳು MN ಮೇಲಿನ ಬಿಂದುಗಳು. ಎಂ ಮತ್ತು ಎನ್ ಎನ್ನುವಂಥ ರೇಖೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಈ QMONPಗಳು QMNOPಗಳು ಈ ರೇಖೆಯ ಬಿಂದುಗಳಂತೆ, ಹೌದಲ್ವಾ? ಸರಿಯಾಗಿದೆ. ಹಾಗಾದರೆ ಈ ಹೇಳಿಕೆ ಸರಿ. MON MON ಈ MN ರೇಖಾಖಂಡದ ಮೇಲಿನ ಬಿಂದುಗಳು, ಹೌದಲ್ವ ಮಕ್ಕಳೇ? MON ಎನ್ನುವುದು ಒಂದು ರೇಖೆ ಆದರೆ ಇದರ ಮೇಲಿರುವಂಥ ಬಿಂದುಗಳು ಇವುಗಳೇ. ಹಾಗಾಗಿ ಈ ಹೇಳಿಕೆ ಸರಿ. ನೆಕ್ಸ್ಟ್ ನೋಡಿ, ಎಂ ಮತ್ತು ಎನ್ ರೇಖಾಖಂಡ MN ರೇಖೆಗಳ ಅಂತ್ಯಬಿಂದುಗಳಾಗಿವೆ. ಇಲ್ಲಿ ಇದಿಷ್ಟೇ ಪೋರ್ಷನನ್ನು ನಾವು ತಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿರುವಂಥ ಅಂತ್ಯಬಿಂದುಗಳು ನೋಡಿ, ಎಂ ಮತ್ತೊಂದು ಎನ್ ಅಲ್ವಾ? ಹಾಗಾದರೆ ಈ ಹೇಳಿಕೆ ಕೂಡ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, O ಮತ್ತು Nಗಳು, O ಮತ್ತು Nಗಳು P ರೇಖಾಖಂಡದ ಅಂತ್ಯಬಿಂದು ಆಗಿದೆಯಂತೆ, ಹೌದಾ? ಈ P ಎನ್ನುವಂಥ ರೇಖಾಖಂಡವನ್ನು ನಾವು ಉದ್ದಕ್ಕೆ ಮಾಡಿದಾಗ ಅಂತ್ಯಬಿಂದುಗಳಾಗಿವೆ ಅಂತೆ, ಇಲ್ಲ ಅಲ್ವಾ? O ಮತ್ತು Pಗಳು ಅಂತ್ಯಬಿಂದು ಆಗಿರುತ್ತೆ. N ಎನ್ನುವುದು ಮಧ್ಯಬಿಂದುವಲ್ಲಿದೆ, ಹಾಗಾಗಿ ಅಂತ್ಯಬಿಂದು ಆಗುವುದಿಲ್ಲ. ಈ ಹೇಳಿಕೆ ತಪ್ಪು. ನೆಕ್ಸ್ಟ್ ನೋಡಿ, QO ರೇಖಾಖಂಡ, ಇದಿಷ್ಟು ಮಾತ್ರ ತಗೊಳ್ಳಿ. QO ರೇಖಾಖಂಡದಲ್ಲಿ M ಅಂತ್ಯಬಿಂದುಗಳಲ್ಲಿ ಒಂದಾಗಿದೆಯಂತೆ. ನೋಡಿ, Q ಮತ್ತು O ರೇಖಾಖಂಡದ ಅಂತ್ಯಬಿಂದುಗಳು Q ಮತ್ತು Oನೇ ಆಗಿರುತ್ತೆ, M ಆಗಿರೋದಿಲ್ಲ. ಹಾಗಾಗಿ ಈ ಹೇಳಿಕೆ ತಪ್ಪು. ಅದೇ ಚಿತ್ರವನ್ನು ಇಲ್ಲಿ ಬಿಡಿಸ್ಕೊಂಡಿದ್ದೇನೆ. F ನೋಡಿ, ಕಿರಣ OP ನೋಡಿ, O ಮತ್ತು P ಕಿರಣ ಮೇಲೆ, M
ಬಿಂದುವಾಗಿದೆಯಂತೆ. ಹೌದಾ? ಇಲ್ಲಿ ONPR ಬರುತ್ತೆ, ಎಂ ಬರುತ್ತಾ? ಇಲ್ವಲ್ಲ, ಹಾಗಾಗಿ ಈ ಹೇಳಿಕೆ ತಪ್ಪು. OPಯ ಕಿರಣ QPಗಿಂತ ಭಿನ್ನವಾಗಿದೆ ಅಂತೆ. ನೋಡಿ ಮಕ್ಕಳೇ, OP ಎನ್ನುವಂಥ ಇದಿಷ್ಟೇ ಚಿಕ್ಕದಾದ ಕಿರಣವು ಕ್ಯೂವಿಂದ P ಎನ್ನುವಂಥ ಮತ್ತೊಂದು ಕಿರಣ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ನೋಡಿ, OP ಎನ್ನುವಂಥ ಈ ಕಿರಣವು QP ಕಿರಣದಿಂದ ವಿಭಿನ್ನವಾಗಿದೆಯಂತೆ. ಹೌದಲ್ವಾ? ಯಾಕೆಂದರೆ OP ಕಿರಣ ಚಿಕ್ಕದಾಗಿದೆ, QP ಕಿರಣ ದೊಡ್ಡದಾಗಿದೆ, ಹಾಗಾಗಿ ವಿಭಿನ್ನವಾಗಿದೆ. ನೆಕ್ಸ್ಟು, OP ಈ ಕಿರಣವು OMಗಳಿಗೆ ಒಂದೇ ಆಗಿವೆ. OP ಕಿರಣಗಳು ಅಂದರೆ ಇಷ್ಟು ದೊಡ್ಡ ಕಿರಣವು OM ಕಿರಣ ಇಷ್ಟೇ ಚಿಕ್ಕ ಕಿರಣ ಇವುಗಳು ಒಂದೇ ಆಗಿವೆ ಅಂತೆ. ಹೌದಾ? ಇವುಗಳು ಒಂದೇ ಆಗಿವೆಯಾ? ಇಲ್ಲ, ಹಾಗಾಗಿ ಈ ಹೇಳಿಕೆ ತಪ್ಪು. ನೆಕ್ಸ್ಟ್ ನೋಡಿ, OM ಕಿರಣವು OP ಕಿರಣಕ್ಕೆ ವಿರುದ್ಧವಾಗಿಲ್ಲ. OM ಎನ್ನುವುದು ಏನಾಗಿದೆ? ವಿರುದ್ಧ ದಿಕ್ಕಲ್ಲೇ ಸಾಗ್ತಾ ಇದೆ. ಇನ್ನು OP ಎನ್ನುವುದು ಮತ್ತೊಂದು ದಿಕ್ಕಲ್ಲಿ ಸಾಗ್ತಾ ಇದೆ. ಹಾಗಾಗಿ ಇವುಗಳು ಒಂದಕ್ಕೊಂದು ವಿರುದ್ಧವಾಗಿದೆ. ಹಾಗಾಗಿ ಈ ಹೇಳಿಕೆ ತಪ್ಪು. O ಬಿಂದು OPಯ ಆರಂಭಿಕ ಬಿಂದು ಆಗಿಲ್ಲ ಅಂತೆ. ನೋಡಿ, OPಯ ಆರಂಭಿಕ ಬಿಂದು Oನೇ ಅಲ್ವಾ? ಹಾಗಾಗಿ O ಎನ್ನುವುದು ಒಂದು ಕಿರಣದ ಆರಂಭಿಕ ಬಿಂದು ಆಗಿದ್ದು Pನ ಮೂಲಕ ಮುಂದುವರಿತಾ ಹೋಗುತ್ತೆ. ಹಾಗಾಗಿ O ಎನ್ನುವುದು ಆರಂಭಿಕ ಬಿಂದು. ಹಾಗಾಗಿ ಈ ಹೇಳಿಕೆ ತಪ್ಪು. K1 ನೋಡಿ, N ಬಿಂದು NP ಮತ್ತು NM. ಈ N ಎನ್ನುವಂತಹ ಬಿಂದು NP ಮತ್ತು NM ಬಿಂದುಗೆ ಆರಂಭಿಕ ಬಿಂದುವಾಗಿದೆ ಅಂತೆ. ನೋಡಿ, N ಎನ್ನುವಂತಹ ಈ ಬಿಂದು NPಗೂ NMಗೂ ಆರಂಭಿಕ ಬಿಂದುವಾಗಿದೆ ಅಂತೆ. ನೋಡಿ, NP ಮತ್ತು NM ಇದೆರಡಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದಾಗಿದೆ ಅಂತೆ? N ಆಗಿದೆ ಅಂತೆ. ಹೌದಲ್ವ ಮಕ್ಕಳೇ? ಹಾಗಾಗಿ ಕೊನೆಯ ಹೇಳಿಕೆ ಸರಿಯಾಗಿದೆ. ಇದಿಷ್ಟು 4.1ರ ಅಭ್ಯಾಸ ಲೆಕ್ಕಗಳು. ಉಳಿದವುಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ಥ್ಯಾಂಕ್ ಯು.